ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು. ಇಂದಿರಾ ಮನೆ ಅಡುಗೆಗೆ ಸುಸ್ವಾಗತ. ಇಂದಿರಾ ಮನೆ ಅಡುಗೆಯಲ್ಲಿ ಇವತ್ತು ನಾನು ಬೆಳಗ್ಗೆ ತಿಂಡಿ ಮತ್ತು ಮಧ್ಯಾಹ್ನದ ಊಟದ ವಿಡಿಯೋನ ಹಾಕ್ತಾಯಿದ್ದೀನಿ. ಬೆಳಗ್ಗೆ ತಿಂಡಿಗೆ ನಾನು ಇವಾಗ ಪೊಂಗಲ್ ಮಾಡ್ತಿದ್ದೀನಿ. ಪೊಂಗಲ್ ವಿಡಿಯೋ ಮೊದಲೇ ಹಾಕಿರೋದ್ರಿಂದ ನಾನು ಅಕ್ಕಿ ಬೇಯಿಸೋದನ್ನು ಹಾಕಿಲ್ಲ. ಅಕ್ಕಿ ಹೆಸರುಬೇಳೆನ ಬೇಯಿಸ್ಕೊಂಡಿರೋದಕ್ಕೆ ತುಪ್ಪ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕಾಳು ಮೆಣಸು, ಸಾಸಿವೆ ಹಾಕ್ಬಿಟ್ಟು ನಾನು ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಒಗ್ಗರಣೆ ಹಾಕಿದ್ದಾದಮೇಲೆ ನಾನು 1 ಗ್ಲಾಸ್ ಅಕ್ಕಿ, 1 ಗ್ಲಾಸು ಉದ್ದಿನಬೇಳೆ ಹೆಸರುಬೇಳೆ ಹಾಕ್ಕೊಂಡಿದ್ದೆ. ಹೆಸರುಬೇಳೆಗೆ ನೋಡಿ ಇಷ್ಟ ಆಗಿದೆ. ಇದಕ್ಕೆ ನಾನು 1/4 ಲೀಟ್ರಷ್ಟು ಹಾಲು ಹಾಕ್ಕೊಂಡಿದ್ದೀನಿ. ಹಾಲು ಹಾಕ್ಕೊಂಡು ಉಪ್ಪು ಖಾರ ಕರೆಕ್ಟ್ ಇದೆಯಾ ಅಂತ ನೋಡ್ಕೊಳ್ಳೋಣ. ಕುದ್ದಿದ್ದಾದಮೇಲೆ ನಾವು ಇವಾಗ ಸ್ವಲ್ಪ ತುಪ್ಪ ಬೇಕಿದ್ದರೆ ತುಪ್ಪ ಹಾಕ್ಕೋಬೋದು. ತುಪ್ಪ ಬೇಡದೇ ಇರೋರು ತುಪ್ಪನ ಸ್ಕಿಪ್ ಮಾಡ್ಬೋದು. ಇವಾಗ ಪೊಂಗಲ್ಲು ರೆಡಿಯಾಗಿದೆ. ಪೊಂಗಲ್ಗೆ ನಾನು ಇವಾಗ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ನಾನು ಇದನ್ನು ಪಕ್ಕಕ್ಕೆ ಇಟ್ಕೊಬಿಡ್ತೀನಿ. ಪೊಂಗಲ್ದಾಯಿತು. ಇದು ಬೆಳಗ್ಗೆ ಟಿಫನ್ದಾಯಿತು. ಇವಾಗ ಮಧ್ಯಾಹ್ನಕ್ಕೆ ನೋಡೋಣ ನಾವಿವಾಗ. ಇವಾಗ ಮಧ್ಯಾಹ್ನ ಊಟಕ್ಕೆ ನಾನು ಮಿಕ್ಸು ಕಾಳುಗಳು ಮತ್ತು ಬೇಳೆ ಹಾಕ್ಬಿಟ್ಟು ಮತ್ತು ಅದ್ರ ಜೊತೆಗೆ ತರಕಾರಿ ಹಾಕ್ಬಿಟ್ಟು ಸಾರು ಮಾಡ್ತಾಯಿದ್ದೀನಿ. ಬೇಳೆ ಬೇಯಿಸ್ಕೊಂಡಿದ್ದೀನಿ ನೋಡಿ, ಮಿಕ್ಸ್ ಮಾಡಿರೋ ಕಾಳುಗಳು ಕಾಣ್ತಿದೆ. ಅದ್ರ ಜೊತೆಗೆ ನಾನು ಸ್ವಲ್ಪ ಮುಲ್ಲಂಗಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಬೀನ್ಸು, ಸ್ವಲ್ಪ ತೊಂಡೆಕಾಯಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ನೌಕಲ್ ಹಾಕ್ಕೊಂಡ್ಮೇಲೆ ಸ್ವಲ್ಪ ಕ್ಯಾರೆಟ್ ಹಾಕ್ಕೊಂಡು ಇಷ್ಟು ತರಕಾರಿಗಳನ್ನು ಹಾಕ್ಕೊಂಡು ಸ್ವಲ್ಪ ಟೊಮೆಟೊ ಹಾಕಿದ್ದೀನಿ. ಟೊಮೆಟೊ ಹಾಕಿದ್ದಾದಮೇಲೆ ಇದಕ್ಕೆ ನಾವು ಇವಾಗ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಬೇಳೆ ಬೇಯುವಾಗಲೇ ನಾನು ಈರುಳ್ಳಿ ಸ್ವಲ್ಪ ಹಾಕ್ಕೊಂಡಿದ್ದೆ. ಇವಾಗ ನಾನು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ತೀನಿ. ನಾನು ಯಾವಾಗಲೂ ಸಾಂಬಾರಿಗೆ ಕೊತ್ತಂಬರಿ ಕರಿಬೇವನ್ನ ಹಸಿದು ಹಾಕ್ತೀನಿ. ಕೊತ್ತಂಬರಿ ಕರಿಬೇವು ಹಾಕಿದಾಗ ಫ್ಲೇವರ್ ಚೆನ್ನಾಗಿರುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ. ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಂಡಿದ್ದಾದಮೇಲೆ ನಾವು ಇವಾಗ ನೀರನ್ನು ಹಾಕ್ಕೊಳ್ಳೋಣ. ನಮಗೆ ಸಾರು ಯಾವ ಹದಕ್ಕೆ ಬೇಕೋ ನಿಮಗೆ ಆ ಹದಕ್ಕೆ ಹಾಕ್ಕೊಳ್ಳಿ. ನಮಗೆ ಅನ್ನಕ್ಕೋಸ್ಕರ ನಾನು ಮುದ್ದೆ ಮಾಡ್ತಿಲ್ಲ, ಅದಕ್ಕೋಸ್ಕರ ಆ ಸಾರನ್ನ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ತಿದ್ದೀನಿ. ತೆಳ್ಳಗೆ ಸಾಂಬಾರು ಮಾಡಿದಾಗ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಮುದ್ದೆಗೆ ತೆಳ್ಳಗಿದ್ರೆ ಚೆನ್ನಾಗಿರೋದಿಲ್ಲ. ನೋಡಿ, ಕುಕ್ಕರ್ನ ನಾನು 2 ವಿಷಲ್ ಬರ್ಸ್ಕೊಳ್ತೀನಿ. 2 ವಿಷಲ್ ಬರ್ಸ್ಕೊಂಡಾಗಿದೆ ನೋಡಿ. ಇವಾಗ ನಾನು ಸಾರಿಗೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ನಾನೊಂದು 3 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಜೀರಿಗೆ ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಕರಿಬೇವಿನ ಸೊಪ್ಪು ಹಾಕಿದ್ಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಇಂಗು ಹಾಕ್ಕೊಳ್ತೀನಿ. ಇಂಗು ಹಾಕಿದಾಗ ನಮಗೆ ಜೀರ್ಣಶಕ್ತಿ ಆಗುತ್ತೆ ಮತ್ತು ಟೇಸ್ಟು ಕೊಡುತ್ತೆ. ಹಾಗಾಗಿ ನೋಡಿ, ಸಾರನ್ನ ನಾನು ಪಾತ್ರೆ ಸಮೇತನೇ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಹಬೆ ಬಂದುಬಿಡುತ್ತೆ. ಮುಖ ದೂರ ಇಟ್ಕೊಂಡು ಮಾಡಿ. ನಾನು ಪ್ರತಿಯೊಂದು ಸಾರು ಮಾಡೋ ವಿಡಿಯೋನಲ್ಲೂ ಹೇಳ್ತೀನಿ. ದಯವಿಟ್ಟು ಕಲ್ತ್ಕೊಳ್ಳೋರು ಯಾರಾದರೂ ಇದ್ದರೆ, ಗೊತ್ತಿಲ್ಲದವರು ಮುಖನ ದೂರ ಇಟ್ಕೊಂಡು ಮಾಡಿ. ಇಲ್ಲಾಂದರೆ ಸೌಟಲ್ಲಿ ಸ್ವಲ್ಪನೇ ಸಾರು ದೂರ ಇಟ್ಕೊಂಡು ಹಾಕಿ. ಕೈಗೂ ಹಬೆ ಬಂದುಬಿಡುತ್ತೆ, ನೋಡ್ಕೊಂಡು ಹಾಕಿ. ನೋಡಿ, ಸಾರು ಒಗ್ಗರಣೆ ಹಾಕಿದ್ದಾದಮೇಲೆ ಒಂದು ಕುದಿ ಬರ್ಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದಾದಮೇಲೆ ನೋಡಿ, ನಾನು ಪಕ್ಕದಲ್ಲಿ ಅಕ್ಕಿ ಇಟ್ಟಿದ್ದೆ. ಅನ್ನ ಮಾಡೋದನ್ನು ಸುಮ್ಮನೆ ತೋರಿಸ್ತಿದ್ದೀನಿ. ಅನ್ನ ಮಾಡೋದನ್ನು ಇರಲಿ, ಊಟಕ್ಕೆ ವಿಡಿಯೋ ಅಲ್ವಾ, ಹಂಗಾಗಿ ಹಾಕಿದ್ದೀನಿ. ಅನ್ನನೂ ಹಾಕ್ತಿದ್ದೆ ನೋಡಿ. ಅನ್ನನೂ ಆಗೋಗಿದೆ, ಸಾರು ಆಗಿದೆ, ಬೆಳಗ್ಗೆದು ಟಿಫನ್ನು ಆಗಿದೆ. ಟಿಫನ್ನು ಆದಮೇಲೆ ನೋಡಿ, ನಾನು ಸಾರನ್ನ ಸರ್ವ್ ಮಾಡ್ಕೊಂಡಿದ್ದೀನಿ. ಸಾರು ಮಾತ್ರ ಸರ್ವ್ ಮಾಡಿ ತೋರಿಸ್ತಿದ್ದೀನಿ. ಅನ್ನ ಇದನ್ನೆಲ್ಲ ಹಾಕಿಲ್ಲ ನಾನು. ಇದು ತಮ್ಬ್ನೇಲಲ್ಲಿ ಮಾತ್ರ ಹಾಕಿದ್ದೀನಿ. ನೋಡಿ, ನೀವು ಮನೇಲಿ ಮಾಡಿ ನೋಡಿ, ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಬೆಲ್ ಬಟನ್ ಒತ್ತಿ ನಮ್ಮ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ವೀಕ್ಷಕರೇ. ನಮಸ್ಕಾರ.